ನಾನಿವತ್ತು ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದಿಲ್ಲ. ಆದರೂ ನಿಮಗೆ ಈ ಬಳ್ಳಾರಿದು ಕೇಳಿದರೆ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಗೃಹ ಮಂತ್ರಿಗಳು ತುಂಬ ಟೈಮ್ಲಿ ಆ್ಯಕ್ಟ್ ಮಾಡ್ತಾರೆ, ಇದೆಲ್ಲ ಅನುಮಾನ ಇಲ್ಲ. ಆದರೆ ಅವರು ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಆಸಕ್ತಿ ನಂದು ಇದೆ ಅಂತ ಹೇಳಿದ್ದಾರೆ. ಇದರಲ್ಲೇ ಈ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಷ್ಟೆ. ಏಕೆಂದರೆ ವಿಷಯ ತುಂಬ ಹೇಳಬಲ್ಲೆ, ಕಾಲ ಬರುತ್ತೆ, ದೇವೇಗೌಡ ಇನ್ನೂ ಬದುಕಿರ್ತೀನಿ, ಹಂತ ಹಂತವಾಗಿ ಕಾಲ ಬರುತ್ತೆ, ನಿಮ್ಮ ಮುಂದೆ ಇರ್ತೇನೆ ನಾನು. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದಾರೆ ಇವರು, ಹೇಗೆ ಈ ರಾಜ್ಯ ಆಳಿದ್ದಾರೆ, ಎಲ್ಲ ವಿಷಯವನ್ನು ಇದನ್ನು ಹಾಸನದಲ್ಲಿ ಸಭೆ ಮಾಡೋದು ತಮಾಷೆ ಮಾಡ್ತೀನ? ಇವರು 2 ಸಭೆ ಮಾಡಿದ್ರು ಹಾಸನದಲ್ಲಿ, ಯಾಕೆ? ಟೈಮ್ ಹಾಗಾಗಿ ಬರುತ್ತೆ. ಟೈಮ್ ಅಂಡ್ ಟೈಡ್ ಕೆನಾಟ್ ಬಿ ಸ್ಟಾಪ್ಡ್ ಬೈ ಎನಿಬಡಿ. ಸಮುದ್ರದ ಅಲೆಗಳು ಟೈಮನ್ನು ನಿಲ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಿಮ್ಮನ್ನು ಕರೀತಾನೆ. ಯಾವುದೇ ಇವಿಎಂ ವಿಚಾರವಾಗಿ ರಾಜ್ಯ ಸರ್ಕಾರ ಇವತ್ತು ಸರ್ವೆ ಮಾಡಿದೆ. ರಾಜ್ಯದಲ್ಲಿ ಸುಮಾರು 80% ಹೆಚ್ಚು ಜನ ಇವಿಎಂ ಬೇಕು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬೇಕು ಅಂತ ಹೇಳಿ 80% ಗಿಂತ ಜಾಸ್ತಿ ಜನ ಅದನ್ನ ಲೈಕ್ ಮಾಡಿದ್ದಾರೆ. ಇವಿಎಂ ಬೇಕು, ಚೆನ್ನಾಗಿದೆ ಅಂತ ಹೇಳಿ. ರಾಹುಲ್ ಗಾಂಧಿ ಸೇರಿದಂತೆ ಸಾಕಷ್ಟು ಜನ ಇವಿಎಂ ಆರೋಪ ಮಾಡಿದ್ರು, ವೋಟ್ ಚೋರಿ ಅಂತ ಕೂಡ ಹೇಳಿದ್ರು. ಯಾವುದು ಇವಿಎಂ ಸಾಂಖ್ಯಿಕ ಇಲಾಖೆ ಅಡಿಯಲ್ಲಿ ಸರ್ವೆ ಆಗಿದೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬೇಕು ಅಂತ ಹೇಳಿ 83% ಜನ ಹೇಳ್ತಿದ್ದಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬೇಕು ಅಂತ ಹೇಳ್ತಿದ್ದಾರೆ. ಇವಿಎಂ ಬೇಕು ಅಂತ. ಸರ್, ಒಂದು ನಿಮಿಷ. ಇದು ಬಗ್ಗೆ ಸಾಕಷ್ಟು ವಾದ ವಿವಾದ ಸಾಕಷ್ಟು ಹಿಡಿದೆ. ನಾನು ಈ ವಿಷಯನ ನಾನು ಒಬ್ಬನೇ ಅಂತ ಕಾಣುತ್ತೆ. ಈಗ ಸುಮಾರು ಕಾಲದಲ್ಲಿ ಕಾಂಗ್ರೆಸ್ಸು BJP ವಿರೋಧ ಮಾಡಲಿಲ್ಲ, ನಾನು ಇದ್ರ ಬಗ್ಗೆ ವಿರೋಧ ಮಾಡಿದೆ. ನಾನು ಆ ಕಾಗದ ಪತ್ರ ವ್ಯವಹಾರ ಮಾಡಿರೋದು ದೆಹಲಿ ನಮ್ಮ ಆಫೀಸಲ್ಲಿದೆ. ಅದ್ರ ಬಗ್ಗೆ ಇವತ್ತು ಇವರೇನು ವಾದ ವಿವಾದ ನಡೆಸ್ತಾ ಇದ್ದಾರೆ, ನಾನು ಅವತ್ತೇ ಹೇಳಿದ್ದೇನೆ, ಏನು ನಾವು ಪೇಪರ್ ಬ್ಯಾಲೆಟ್ ಇದೆ, ಅದನ್ನು ನಾವು ಮುಂದುವರಿಸೋಣ, ಇದು ಕೈ ಹಾಕೋದು ಬೇಡ ಅಂತೇಳಿ. ಈಗ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಇವತ್ತೇನು ಮಮತಾ ಬ್ಯಾನರ್ಜಿಯವರು ಎಷ್ಟೊಂದು ಆಕ್ರೋಶದಲ್ಲಿ ಮಾತಾಡಿದ್ದಾರೆ. ಅಲ್ಲಿ ನಮ್ಮ ಗೃಹ ಮಂತ್ರಿಗಳು ಹೋಗಿ 3 ದಿನ ಕ್ಯಾಂಪ್ ಮಾಡಿ ಏನೇನು ನಡೀತಾ ಇದೆ, ಇದರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಏಕೆಂದರೆ ಆಮೇಲೆ ತಮಿಳ್ನಾಡಲ್ಲಿ ಅಲ್ಲೇ ನಡೀತಾ ಇದೆ. ಇಟ್ ಹಸ್ ಬಿಕಮ್ ಎ ಮೇಜರ್ ಇಶ್ಯೂ. ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ರಿಯಾಕ್ಟ್. ನಮ್ಮದೊಂದು ಸಣ್ಣ ಪಾರ್ಟಿ ಕರ್ನಾಟಕದಲ್ಲಿ ನಾವಿದ್ದೇವೆ. ನಾವು ಇದರ ಬಗ್ಗೆ ಯಾವುದೂ ಅಸೆಂಬ್ಲಿ ಎಲೆಕ್ಷನ್ನು, ಪಾರ್ಲಿಮೆಂಟ್ ಎಲೆಕ್ಷನ್ ಇಲ್ಲ. ಅದರಿಂದ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನು ಒಂದು ಸರಿ ಭೇಟಿ ಮಾಡಿ ಹೋಗ್ತೇನೆ ಅಂತೇಳಿ. ಐ ವಿಲ್ ಕೀಪ್ ದಟ್ ಪ್ರಾಮಿಸ್. ಈಗೇನು ಹೊಸ ವರ್ಷದ ಶುಭಾಶಯಗಳು. ನಮ್ಮ ಹಳ್ಳಿಯಿಂದ ಜನ ಬಂದಿದ್ದಾರೆ, ಅಲ್ಲಿ ಹೋಗೋಣ. ನಮಸ್ಕಾರ.
ಮಾತಾಡ್ಬೋದು. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೋಗಿಲು ವಿಚಾರ ಬಗ್ಗೆ ಮಾತಾಡಿದ್ದಾರೆ. ಯಾವುದು ಹೇಳಿ? ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಕೋಗಿಲು ಅಲ್ಲಿ ಸರ್ಕಾರ ಕ್ರಮ ತೆಗೆದುಕೊಂಡ ವಿಚಾರವಾಗಿ ಮತ್ತು ಈಗ ಅವರಿಗೆ ಮನೆ ಹಂಚಿಕೆ ಆಗ್ತಾ ಇರೋ ವಿಚಾರವಾಗಿ ನಾನು ನೋಡಿದೆ, ಅಲ್ಲಿ ಬರೀ ಕೇರಳದವರೇ ಇದ್ದಾರೆ ಅಂತ ಅನಿಸಲ್ಲ, ಬಂಗಾಳದವರು ಇದ್ದಾರೆ ಅಂತ ಗೊತ್ತಿಲ್ಲ. ನಾನು ನೋಡಿದ್ದೀನಿ, ಕೇರಳದವರು ಇರ್ಬೋದು, ಬಂಗಾಳದವರು ಇರ್ಬೋದು, ಇನ್ನು ಬೇರೆ ಕಡೆಯಿಂದ ಬಂದಿರೋರು ಇರ್ಬೋದು. ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ, ಇದು ಯಾವುದೋ ಒಂದು ಜಾಗದ ವಿಷಯದಲ್ಲಿ ಇಷ್ಟೊಂದು ಏನು ಪರ ವಿರೋಧ ವಾದ ವಿವಾದ ಕಳೆದ 4-5 ದಿನದಿಂದ ಕೇರಳದ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು, ಕೇರಳದ ಕಾಂಗ್ರೆಸ್ ಮುಖಂಡರು ಏನು ವಿಜೃಂಭಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ. ನನ್ನ ವೀಲ್ ಚೇರಲ್ಲೇ ಬರ್ತೀನಿ, ನಾನು ಕಾರಲ್ಲಿ ಬರ್ತೀನಿ, ಆ ಸ್ಲಮ್ ಒಳಗೆ ಹೋಗೋ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆಗೆ. ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಯಾವ್ಯಾವ ಕಡೆಯಿಂದ ಬಂದು ಜನ ಸೇರಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಸ್ವಲ್ಪ ನೋಡೋಣ. ಇಲ್ಲಿ ಕಸ ಹಾಕಿದ ಜಾಗದಲ್ಲಿ ಬಂದವರು ಆ ಜಾಗ ತಗೊಂಡವರು ಅಂತ ಒಂದು ಆರೋಪ. ಈ ವಿಷಯದ ಬಗ್ಗೆ ಬೆಂಗಳೂರು ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅದರಿಂದ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಅದ್ರ ಬಗ್ಗೆ ಯಾರು ಕ್ರಮ ತಗೊಂಡಿದ್ದಾರೆ? ಇಲ್ಲಿ ಯಾವುದೋ ಒಂದು ಘಟನೆ ನಡೀತು, ಅದರ ಬಗ್ಗೆ ನೀವು ಗಮನ ಹರಿಸಿದಿರಿ. BJP ಕಾಂಗ್ರೆಸ್ ಇಬ್ಬರು ನಾನು BJP ಹೋರಾಟಕ್ಕೆ ನಾನು ವಿರೋಧ ಮಾಡಿದೆ, ಪರ ಮಾಡಿದೆ ಅಂತ ಎಲ್ಲ, ಇಬ್ಬರದ್ದು ಸಂಘರ್ಷ ಎಕ್ಸ್ಟ್ರೀಮ್ ಹೋಗಿದೆ. 5 ವರ್ಷದಿಂದ ದುಡ್ಡು ಕಟ್ಟಿ ಅವ್ರಿಗೆ ಮನೆ ಕಟ್ಟಲಿಲ್ಲ, ಮನೆ ಕೊಡಲಿಲ್ಲ. ಮೊನ್ನೆ ದಿನ ಕೇರಳದ ಮುಖ್ಯಮಂತ್ರಿ ಹೇಳಿದರು ಅಂದ ತಕ್ಷಣ ಕೇರಳದ ಕಾಂಗ್ರೆಸ್ ಈ ಲೀಡ್ರು ಹೇಳಿದರು ಅಂದ ತಕ್ಷಣ ಅವ್ರಿಗೆ ಈಗಲೇ ಮನೆ ಕೊಡ್ತಾರೆ. ಇದೆಲ್ಲ ವಾದ ವಿವಾದ. ನಾನು ಟಿ ವಿ ನೋಡಿದ್ದೇನೆ, ಪತ್ರಿಕೆ ಎಷ್ಟು ಓದಲಿಕ್ಕಾಗಲ್ಲ. ನಿಮ್ಮ ದೃಷ್ಟಿ ಮಾಧ್ಯಮ ಇಮ್ಮಿಡಿಯೇಟಾಗಿ ಕ್ಯಾಚ್ ಮಾಡೋದು. ನಡೀತಾ ಇದೆ ಇದು ವಾದ ವಿವಾದ. ಅದರಿಂದ ಇಡೀ ಬೆಂಗಳೂರಿನ ಸುತ್ತ ಎಷ್ಟು ಅನ್ನಾದ್ರೆ ಸ್ಲಮ್ಸ್ ಇದ್ದಾವೆ ನೋಡೋಣ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮನೆ ಒಡಲಿಲ್ಲ. 18 ತಿಂಗಳು ಮುಖ್ಯಮಂತ್ರಿ ಇದ್ದೆ ನಾನು. ಇಲ್ಲೇ ತಿಪ್ಪೇಸ್ವಾಮಿ ಅವರಿದ್ದಾರೆ. ನಂದಿನಿ ಲೇಔಟು ನಾನು ಪುಸ್ತಕ ಓದಬೇಕಾಗಿಲ್ಲ, ತಲೆ ಒಳಗೆ 850 ಮನೆ ಹೊಡಿಬೇಕು ಅಂತ ಹೇಳಿ ಬುಲ್ಡೋಸರ್ ತಗೊಂಡು ನಿಲ್ಲಿಸ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆಗೆ ಬಂದರು ನಮ್ಮ ಮನೆ ಹತ್ರ. ಅಂದರೆ ನಮ್ಮ ಮನೆಯೆಲ್ಲ ಮುಖ್ಯಮಂತ್ರಿ ಮನೆ ಹತ್ರ. ಏನು ಹೊರಗಡೆ ಬಾಯ್ ಮಾಡ್ಕೊತಿದ್ದಾರೆ. ಕೆಳಗಡೆ ಬಂದು ಏನು ಸಮಾಚಾರ ಅಂದರೆ ಈಗೆಲ್ಲ ಬುಲ್ಡೋಸರ್ ನಿಲ್ಲಿಸ್ಬಿಟ್ಟಿದ್ದಾರೆ ಅಂದರು. ಲಕ್ಷ್ಮೀ ವೆಂಕಟಾಚಲನ್ನು ಆವತ್ತು BD ಕಮಿಷನ್ ನಾ ಹೇಳಿದೆ, ಬೆಳಗ್ಗೆ 6 ಗಂಟೆಗೆ ನಾನು ಬರ್ತೀನಿ, ನೀವು ಹೋಗಿ. ನೀವು ಹೋದರೆ ಎಲ್ಲ ಸ್ಟಡಿ ಮಾಡಿದೆ, ನಿಲ್ಲಿಸಿ ಅಲ್ಲಿಗೆ ಬಂದು ಯಾರ್ಯಾರೋ ಕಟ್ಕೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಹೊಡಿಬೇಡಿ. ದುಡ್ಡು ಕಟ್ಟೋರಿಗೆ ಏನು ಮಾಡಬೇಕು? ದುಡ್ಡು ಕಟ್ಟೋರಿಗೆ ಬೇರೆ ಜಾಗ ಅಷ್ಟೇ ವಿಸ್ತೀರ್ಣನ ಬೇರೆ ಕಡೆ
ಸೆಲೆಕ್ಟ್ ಮಾಡಿ ವಿತಿನ್ 2 months ಮನೆ ಕಟ್ಟಬೇಕು ನಾನು ಆರ್ಡರ್ ಮಾಡಿದೆ. ಅವ್ರಿಗೆ ಸರ್ಕಾರ ನಾವೇ ಹಣ ಕೊಡ್ತೀವಿ, ಅವ್ರಿಗೆ ಮನೆ ಕಟ್ಸ್ಕೊಡ್ಬೇಕು. ದೇ ಆಲ್ ಅಗ್ರಿ, ದಿ ಮ್ಯಾಟರ್ ಆಫ್ ಸ್ಟಾಪ್. ಯಾರನ್ನೋ ಯಾವ ಕಡೆಯಿಂದ ಬಂದರು, ಯಾವ ಊರಿಂದ ಬಂದರು, ನಾನು ಅದೆಲ್ಲ ಕೇಳಲಿಕ್ಕೆ ಹೋಗಲಿಲ್ಲ. ಬನ್ನಿ, ಇದೆಲ್ಲ ನಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಐ ನೋ ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.